ಗುರು ಫಕೀರೇಶ್ವರ ನಾಟ್ಯ ಸಂಘ ಎಂಡಿಗೇರಿ, ಮಾಲಕರು ಬಸಯ್ಯ ತೀರ್ಥಯ್ಯ ಮಠಪತಿ. ಪ್ರಿಯ ನನ್ನ ವೀಕ್ಷಕ ಬಂಧುಗಳೇ, ತಮ್ಮೆಲ್ಲರಿಗೂ ಅಶೋಕ್ ಸುನಗದ ಮಾಡುವ ನಮಸ್ಕಾರಗಳು. ಇವತ್ತಿನ ದಿವಸ ತಮ್ಮ ಮುಂದೆ ನಾನು ತರ್ತಾ ಇರುವಂತಹ ವಿಡಿಯೋ ನನ್ನ ಗ್ರಾಮ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಎಂಡಿಗೇರಿ. ನನ್ನ ಗ್ರಾಮದ ಒಂದು ವಿಷಯವನ್ನು ತಮ್ಮ ಮುಂದೆ ಇವತ್ತು ನಾನು ಪ್ರಸ್ತಾಪ ಪಡಿಸ್ತಾ ಇದ್ದೇನೆ. ಅದು ಏನಪ್ಪ ಅಂತ ಕೇಳಿದ್ರೆ, ಗ್ರಾಮೀಣ ಭಾಗದಲ್ಲಿ ಪ್ರದರ್ಶನವಾಗುವಂಥ ನಾಟಕಗಳ ಬಗ್ಗೆ ಮಾಹಿತಿಯನ್ನು ತಮ್ಮ ಮುಂದೆ ತರ್ತಾ ಇದ್ದೀನಿ. ಈಗ ನನ್ನ ಹತ್ತಿರ ಇರುವವರು ಬಸಯ್ಯ ತೀರ್ಥಯ್ಯ ಮಠಪತಿ. ಇವರು ಎಂಡಿಗೇರಿ ಗ್ರಾಮದ ನಿವಾಸಿಯಾಗಿದ್ದು ಹಲವಾರು ನಾಟಕಗಳಿಗೆ ಇವರೇ ನಾಟಕದ ಮಾಲೀಕರು. ಆ ನಾಟಕದ ಬಗ್ಗೆ ಮಾಹಿತಿಯನ್ನು ಅವ್ರ ಹತ್ರ ಈಗ ನಾವು ಕೇಳಿ ತಿಳ್ಕೊಳ್ಳೋಣ. ಹಾಗೂ ಇವರು ಎಡಗಡೆ ಇರ್ತಕ್ಕಂಥವರು ರಮೇಶ್ ಸದಾಶಿವ ಗುಡ್ಡಿ. ಇವರು ಕೂಡ ಇವರ ನಾಟಕದಲ್ಲಿ ಅನೇಕ ಪಾತ್ರಗಳನ್ನು ವಹಿಸುತ್ತಾ ಬಂದಿದ್ದಾರೆ. ಅಜ್ಜವ್ರೆ ತಮಗೆ ನಮಸ್ಕಾರ. ನಮಸ್ಕಾರ ಅಶೋಕ. ಅನ್ನವ್ರ ತಮಗೂ ಕೂಡ ನಮಸ್ಕಾರ. ನಮಸ್ಕಾರ. ಈಗ ತಮ್ಮ ನಾಟಕದ ಬಗ್ಗೆ ನನಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಾವು ಕೊಡಬೇಕು. ಈಗ ತಾವು ಪ್ರದರ್ಶನ ಮಾಡುವಂತ ನಾಟಕ ಸಾಮಾಜಿಕ. ಎಷ್ಟು ನಾಟಕವನ್ನು ನೀವು ಪ್ರದರ್ಶನ ಮಾಡ್ತಾ ಇದ್ದೀರಿ? ಒಂದು 6 ನಾಟಕವನ್ನು ನಾವು ಪ್ರದರ್ಶನ ಮಾಡ್ತೀವಿ. 6 ಸಾಮಾಜಿಕ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದೀರಿ. ಅವು 6 ನಾಟಕದ ಹೆಸರನ್ನು ನೀವು ಹೇಳಬಹುದಾ? ಅವಶ್ಯವಾಗಿ ಹೇಳ್ತೀನಿ. ಹೇಳಿ. ತಾವು ಪ್ರದರ್ಶನ ಮಾಡುವಂತ ಮೊದಲನೇ ನಾಟಕದ ಹೆಸರು? ಮೊದಲನೇ ನಾಟಕ ಮಗ ಹೋದರೂ ಮಾಂಗಲ್ಯ ಬೇಕು. ಮಗ ಹೋದರೂ ಮಾಂಗಲ್ಯ ಬೇಕು. ಎರಡನೇ ನಾಟಕ? ಎರಡನೇ ನಾಟಕ ನನ್ನ ಗಂಡ ನೀನೆಲ್ಲ ಹೌದು, ಆದರೆ ಈಗ ನಿನ್ನ ಹೆಂಡತಿ ನಾನಲ್ಲ. ಓ, ಎಂತ ಅದ್ಭುತ. ನನ್ನ ಗಂಡ ನೀ ಹೌದು, ಆದರೆ ನಿನ್ನ ಹೆಂಡತಿ ನಾನಲ್ಲ. ವೀಕ್ಷಕರೇ, ಇದರ ಅರ್ಥವನ್ನು ತಿಳಿದುಕೊಳ್ಳಬೇಕಾದ್ರೆ ನಾಟಕವನ್ನು ಸಂಪೂರ್ಣವಾಗಿ ತಾವು ನೋಡಿದಾಗಲೇ ಈ ನಾಟಕದ ಅರ್ಥ ಮತ್ತು ಇದರ ಗುಟ್ಟು ಗೊತ್ತಾಗಬಹುದು. ಮುಂದಿನ 3ನೇ ನಾಟಕ ಯಾವುದು? 3ನೇ ನಾಟಕ ಪ್ರಾಣದ ಪ್ರತಿಕಾರ, ಅರ್ಥಾತ್ ಮುಂದಿನ ಮುಖ್ಯಮಂತ್ರಿ ಯಾರು. ಪ್ರಾಣದ ಪ್ರತಿಕಾರ. ತಮ್ಮ 4ನೇ ನಾಟಕ? 4ನೇ ನಾಟಕ ದುಡ್ಡು ತಂದ ಹೆಣ್ಣು ಮನೆಗೆ ಮುಳ್ಳಾಯಿತು. ದುಡ್ಡು ತಂದ ಹೆಣ್ಣು ಮನೆಗೆ ಮುಳ್ಳಾಯಿತು. 5ನೇ ನಾಟಕ? ದೇವರ ಕೊಟ್ಟ ತಂಗಿ, ಅರ್ಥಾತ್ ಅಣ್ಣನ ಆಜ್ಞೆ. ದೇವರು ಕೊಟ್ಟ ತಂಗಿ, ಅರ್ಥಾತ್ ಅಣ್ಣನ ಆಜ್ಞೆ ಇರಲಿ. ತಮ್ಮ 6ನೇ ನಾಟಕ? 6ನೇ ನಾಟಕ ಅಣ್ಣ ಸಾಕಿದ ರಾಜ್ಯಾವಲಿ. ಅನ್ನ ಸಾಕಿದ ರಾಜ್ಯಾವಲಿ, ಇದು 6ನೇ ನಾಟಕ. ಇವು 6 ನಾಟಕಗಳು ಎಲ್ಲ ಕೌಟುಂಬಿಕವಾದಂಥ ನಾಟಕ, ಸಾಮಾಜಿಕ ನಾಟಕ. ಸಾಮಾಜಿಕ ನಾಟಕ. ಬಟ್ ಈ ಎಲ್ಲ ನಾಟಕದ ಮಾಲೀಕರು ತಾವೇ, ನೀವೇ. ಇವು 6 ನಾಟಕದಲ್ಲಿ ಪೂರ್ವದಲ್ಲಿ ನೀವು 30 ವರ್ಷಗಳ ಕಾಲ ಸಂಪೂರ್ಣ ಹೇಮರೆಡ್ಡಿ ಮಲ್ಲಮ್ಮ ನಾಟಕವನ್ನು ಪ್ರದರ್ಶನ ಮಾಡಿದಿರಲ್ಲ, ಅದು ಈಗ ಇದೆಯೋ ಅಥವಾ ಇಲ್ಲೋ? ಐತ್ರಿ, ಅದನ್ನು ಈಗ ಇಲ್ಲಿ ಒಟ್ಟ ಅದನ್ನು ಮುಂದುವರ್ಸ್ಕೊಂಡು ಬಂದೀವ್ರಿ. 6 ಸಾಮಾಜಿಕ ನಾಟಕಗಳಲ್ಲಿ ಭಕ್ತಿ ಸಾರಾಂಶಿಕವಾದಂಥ ಪೌರಾಣಿಕವಾದಂಥ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಕೂಡ ಇದೆ. ಬಟ್ ಜನ ಈಗ ಯಾವುದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ? ದೂರವಾಣಿ ಮುಖಾಂತರ ತಮಗೆ ಯಾವ ನಾಟಕ ಕೇಳ್ತಾರೆ ಆ ನಾಟಕವನ್ನು ನೀವು ಆಡ್ತಾ ಇದ್ದೀರಿ. ಹೌದ್ರಿ ಅನ್ನೋರು ನೀವು ಕೂಡ ಇವರು ನಾಟಕದಲ್ಲಿ ಪ್ರದರ್ಶನ ಮಾಡುವಂಥ 7 ನಾಟಕದಲ್ಲಿ ಅವರು ಯಾವ ಪಾತ್ರ ಕೊಡ್ತಾರೋ ಆ ಪಾತ್ರ ಮಾಡ್ತಿರೋ, ಅಥವಾ ಈ ನಾಟಕದಲ್ಲಿ ನಂದು ನಿರ್ದಿಷ್ಟವಾಗಿ ಇದೇ ಪಾತ್ರ ಅಂತ ಈ ಥರ ಏನಾದರೂ ನೀವು ಆಯ್ಕೆ ಮಾಡ್ಕೊಂಡಿದ್ದೀರೋ ಹೇಗೆ ಅಂತಂದ್ರೆ ಈಗ ಹೆಂಗೈತ್ರಿ, ಅವರು ಮಾಲಕರದಲ್ಲ, ಇವರು ಮಾಲೀಕ. ಆ ಪಾತ್ರದ ಒಳಗ ಯಾವ ಪಾತ್ರಗಳ ಸಮಸ್ಯೆ ಬರ್ತದ ಆ ಪಾತ್ರಗಳನ್ನ ನಿವಾರಿಸ್ಕೊಂಡು ಹೋಗ್ತೀವಿ. ಅಂದ್ರೆ ಒಟ್ಟು 7 ನಾಟಕದಲ್ಲಿ ಯಾವುದೇ ಪಾತ್ರ ಕೊಟ್ಟರು ಕೂಡ ಕೊಟ್ಟಂತ ಪಾತ್ರಕ್ಕೆ ಜೀವ ಕಳೆ ತುಂಬುವಂತ ಕೆಲಸ ನೆಂಬುದು ನಮ್ದು. ಯಾವುದೇ ಪಾತ್ರ ಇರಲಿ, ಯಾವುದೇ ಇರಲಿ, ಅದೇ ಇರಲಿ ಇದೇ ಇರಲಿ ಅನ್ನುವಂತ ಯಾವುದೇ ಅಬ್ಜೆಕ್ಷನ್ ತಮ್ದಿಲ್ಲ. ಯಾವುದೂ ಇಲ್ಲ. ಬೇಕಾದ ಪಾತ್ರ ಕೊಟ್ಟರು ಕೂಡ ತಾವು ಪ್ರದರ್ಶನವನ್ನು ಮಾಡ್ತೀರಿ. ಆದರೆ ಈಗೇನು 7 ನಾಟಕದ ಮಾಲೀಕರು ತಾವೇನಿದ್ದೀರಲ್ಲ, ಇದಕ್ಕೆ ಪಾತ್ರಧಾರಿಗಳನ್ನ ಬೇರೆ ಬೇರೆ ಕಡೆಯಿಂದ ಆಯ್ಕೆ ಮಾಡಿದ್ರು ಅಥವಾ ಅಷ್ಟು ಎಲ್ಲರೂ ಕೂಡ ತಮ್ಮ ಸ್ವಗ್ರಾಮದಲ್ಲಿ ಇದ್ದಾರೋ ಹೇಗೆ? ಇಲ್ರಿ, ಬೇರೆ ಬೇರೆ ಗ್ರಾಮದಲ್ಲಿ
ಸಂಘಟನೆ ಮಾಡ್ಕೊಂಡು ಈ ಕಂಪ್ನಿ ತಯಾರು ಮಾಡೀನಿ. ನಮ್ಮ ಎಂದಿಗೇರಿ ಗ್ರಾಮದಲ್ಲಿ ನಾವು ಇಬ್ಬರು ಅದಾರ ಈಗ ನಮ್ಮ ಹುಡುಗರು. ಇಬ್ಬರು ಅದಾರ. ಅಣ್ಣವರು ಇವ್ರು ಕೂಡ ಇನ್ನೊಬ್ರು ಇದಾರ. ನೀವು ಮಾಲಕರು. ನಮ್ಮ ಸ್ವಗ್ರಾಮದಲ್ಲಿ ನೀವು 3 ಮಂದಿ. ತಮ್ಮ ನಾಟಕದ ಕಂಪನಿಯ ಹೆಸರು ಏನಿಟ್ರಿ ಅದಾರ? ನಮ್ಮ ನಾಟಕದ ಕಂಪನಿ ಹೆಸರು ಗುರು ಫಕೀರೇಶ್ವರ ನಾಟ್ಯ ಸಂಘ ಎಂಡಿಗೇರಿ, ತಾಲೂಕು ಬದಾಮಿ, ಜಿಲ್ಲಾ ಬಾಗಲಕೋಟೆ. ಶ್ರೀ ಗುರು ಫಕೀರೇಶ್ವರ ನಾಟ್ಯ ಸಂಘ ಎಂಡಿಗೇರಿ, ತಾಲೂಕು ಬದಾಮಿ, ಜಿಲ್ಲೆ ಬಾಗಲಕೋಟೆ. ಅಂದ್ರೆ ನಾಟಕ ಕಂಪನಿಯ ಮೂಲ ಹೆಸರು ಅಜ್ಜವ್ರ ಹೆಸರು ಫಕೀರೇಶ್ವರ ಅಜ್ಜವರ ಹೆಸರು ಶ್ರೀ ಗುರು ಫಕೀರೇಶ್ವರ ನಾಟ್ಯ ಸಂಘ ಎಂಡಿಗೇರಿ. ಇದು ನಿಮ್ಮ ನಾಟಕ ಕಂಪನಿಯ ಮೂಲ ಕಂಪನಿಯ ಹೆಸರು. ಈಗ ಇನ್ನುಳಿದ ಪಾತ್ರಗಳನ್ನ ನೀವೇನು ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ, ಅವ್ರನ್ನ ನಿಮ್ಮ ನಾಟಕಗಳಲ್ಲಿ ಹಾಕೋಬೇಕಾತಂದ್ರೆ ಆ ಪಾತ್ರಗಳನ್ನ ಅವ್ರು ಯಾವ ರೀತಿ ಆಯ್ಕೆ ಮಾಡ್ಕೊಂಡಿರ್ತೀರಿ? ನಾವು ಯಾವ ರೀತಿ ಅಂದ್ರೆ ಎಲ್ಲಿ ನಿಜವಾದ ಚಲೋ ಚಲೋ ಕಲಾವಿದರು ಯಾವ ಕಂಪ್ನಿ ಒಳಗೆ ಅದಾರ ಅಂತ ಕೇಳಿಸಿದ ಅಂತ ಕಲಾವಿದರು ಹುಡುಕೊಂಡು ಅರ್ಹತೆ ಒಬ್ಬೊಬ್ಬರು ಹಾಕೊಂಡಿದ್ದೀನಿ ನಾನು ಕಂಪ್ನಿ ಒಳಗೆ. ಅದು ಹೆಂಗೈತೆ ಅಂದ್ರೆ ನೀವು ಹೇಳಿ. ಈಗ ಪ್ರತಿ ಊರೊಳಗೂ ಕಲಾವಿದರು ಅದಾರ. ಸಣ್ಣ ಕಲಾವಿದರು ಅದಾರ, ದೊಡ್ಡ ಕಲಾವಿದರು ಅದಾರ, ಮಾಜಿ ಕಲಾವಿದರು ಅದಾರ. ಉತ್ತರ ಕರ್ನಾಟಕ ಅಂದ್ರೆ ನಾಟಕದ ಕಲಾವಿದರ ತವರೂರು. ಒಂದು ಕಲೆ ಒಳಗ ಒಂದು ಪ್ರದರ್ಶನದೊಳಗ ಹೆಂಗಪ್ಪ ಅಂತಂದ್ರೆ ಅದ್ರೊಳಗ ಹೈಯೆಸ್ಟ್ ಪಾತ್ರ ಯಾವ ರೀತಿ ಅವ್ರ ಗಂಭೀರವಾಗಿ ಪಾತ್ರ ಮಾಡ್ತಕ್ಕಂಥವ್ರನ್ನ ಆಯ್ಕೆ ಮಾಡ್ತೀವಿ ನಾವು. ಅಂದ್ರೆ ನೀವು ಗ್ರಾಮೀಣ ಪ್ರದೇಶಗಳಲ್ಲಿ ಹಳ್ಳಿಯಲ್ಲಿ ಮಾಡುವಂತ ನಾಟಕವನ್ನ ನೋಡಲಿಕ್ಕೆ ಹೋಗ್ತೀರಿ. ಅಲ್ಲಿ ಹೋಗ್ತೀವಿ, ಹೋಗಿ ನೋಡಿ ಅದು ಅಲ್ದ ಮತ್ತೊಂದು ಶೋ ನೋಡ್ತೀವಿ, ಮತ್ತೊಂದು ಶೋ ನೋಡ್ತೀವಿ. ಈ ರೀತಿನೂ ಎಲ್ಲಾ ನಾಟಕಗಳನ್ನ ನೋಡಿಕೊಂಡು ಆಮೇಲೆ ಅದ್ರೊಳಗೆ ಯಾರು ಉತ್ತಮವಾಗಿ ಪಾತ್ರಗಳನ್ನ ನಿಭಾಯಿಸ್ತಾರ ಅಂತವ್ರನ್ನ ನಾವು ಆಯ್ಕೆ ಮಾಡಿಕೊಂಡು ನಮ್ಮ ಟೀಮಿನೊಳಗ ನಮ್ಮ ಕಂಪನಿ ಒಳಗ ಸೆಟ್ ಮಾಡ್ಕೊಂಡಿವಿ. ಆಸಕ್ತಿಯಿಂದ ಯಾರು ಪಾತ್ರವನ್ನ ವಹಿಸ್ತಾರ ಅಂತಾದ ಅಭಿಪ್ರಾಯವನ್ನ ಕೇಳ್ಕೊಂಡ ನೀವು ಕಂಪನಿ ಒಳಗೆ ನಿಮ್ಮ ಕಂಪನಿ ಒಳಗೆ ಹಾಕೊಂಡ ಅವರು ನೀವು ಎಲ್ಲರೂ ಹೊಂದಾಣಿಕೆಯಿಂದ ಗುರು ಫಕೀರೇಶ್ವರ ನಾಟಕ ಸಂಘ ಎಂಡಿಗೇರಿ ಇದನ್ನ ನಡೆಸ್ಕೊಂಡು ಹೊಂಟಿರಿ. ಎಲ್ಲರೂ ಬೇರೆ ಬೇರೆ ಕಲಾವಿದರನ್ನ ಕೂಡ್ಕೊಂಡ ನೀವು ನಡ್ಸ್ಕೊಂಡು ಹೊಂಟಿರಿ. ಬೇರೆ ಬೇರೆ ಕಲಾವಿದರನ್ನ ಕೂಡ್ಸ್ಕೊಂಡಿವಿ. ಒಟ್ಟಾರೆ ಈಗ ಒಂದು ಕಂಪನಿ ಅಂತಂದ್ರೆ ಸಂಗೀತ ಬಳಗ ಬಂತು, ಲೇಡೀಸ್ ಪಾತ್ರ ಮಾಡುವಂಥವ್ರಾತು, ಬಾಯ್ಸ್ ಪಾತ್ರ ಮಾಡುವಂಥವ್ರಾತು, ಸ್ಟೇಜ್ ಆತು, ಎಲ್ಲ ಒಮ್ಮತವಾಗಿ ಒಂದು ಕಂಪನಿ ಒಳಗೆ ಇರ್ತತಿ. ನೀವೇ ಆಯ್ಕೆ ಮಾಡ್ಕೊಂತೀರಿ. ನಾವು ಆಯ್ಕೆ ಮಾಡ್ಕೊಂತೀವಿ. ನಿಮ್ಮ ನಾಟಕವನ್ನು ಬುಕ್ ಮಾಡಿದ್ರೆ ಆಯ್ತು, ಇದನ್ನೆಲ್ಲ ನೀವೇ ನೋಡ್ಕೊಂತೀರಿ. ಸ್ಟೇಜ್ ಬಂತು, ಸಂಗೀತ ಬಳಗ ಬಂತು, ಮಿಕ್ಕಿದ್ದೆಲ್ಲ ನಿಮ್ಮ ಪಾತ್ರಧಾರಿಗಳನ್ನು ಬಂತು, ನೀವೆಲ್ಲ ಸೆಟ್ ಮಾಡ್ಕೊಂಡ್ಬಿಡ್ತೀರಿ. ನಾವೆಲ್ಲಾನು ಸೆಟ್ ಮಾಡ್ಕೊಂಡ ಟೋಟಲ್ದಾಗನ ನಾವು ನಾಟಕ ಆರ್ಡರ್ ಹಿಡ್ಕೊಂತೀರಿ. ಈಗ 10 ವರ್ಷ ಆಯ್ತಂತೀರಿ ಸಾಮಾಜಿಕ ನಾಟಕವನ್ನ ತಾವು ಪ್ರದರ್ಶನ ಮಾಡಕೈತೆ. 10 ವರ್ಷದಾಗ ಅಂದಾಜ್ ನಿಮ್ಮ ಪ್ರಕಾರ ಎಷ್ಟು ಪ್ರಯೋಗಗಳನ್ನ ನೀವು ಮಾಡಿರಿ ಅನ್ನೋದು ಏನಾದ್ರು ಮಾಹಿತಿ ಕೊಡ್ತೀರಿ? ನಮಗ ಅಂದಾಜ ಅಂತಂದ್ರೆ ಒಂದು 800 ಮ್ಯಾಲ ಪ್ರಯೋಗ. 10 ವರ್ಷದೊಳಗ ನಾಟಕ ಪ್ರದರ್ಶನ 800ಕ್ಕಿಂತ ಹೆಚ್ಚು ನಾಟಕ ಪ್ರದರ್ಶನವನ್ನ ನಮಗ್ ನೆನಪಿದ್ದು 800. ಆದ್ರ ಮತ್ತ ಎಲ್ಲೆಲ್ಲಿ ಆಡಿರ್ತೀವಲ್ಲ ನಮಗ್ ಬಹಳ ಅಷ್ಟೊಂದು ಇದ್ರಾಗಿಲ್ಲ. ಅಂದಾಜ ಲೆಕ್ಕಕ್ಕಿದು 800 ನಾಟಕ ಪ್ರದರ್ಶನವನ್ನ ನೀವು ಮಾಡಿದಿರಿ. ಈಗ ತಾವು ಮೂಲ ಬಾಗಲಕೋಟೆ ಜಿಲ್ಲೆಯವರು, ನಾನು ನಿಮ್ಮೂರಿನವನೇ. ನಮ್ಮ ಬಾಗಲಕೋಟೆ ಜಿಲ್ಲೆಯಿಂದ ಬೇರೆ ಬೇರೆ ರಾಜ್ಯಗಳಿಗೆ ಏನಾದರೂ ಹೋಗಿ ನಾಟಕ ಪ್ರದರ್ಶನ ಮಾಡಿದಿರಾ? ಬೇರೆ ಬೇರೆ ರಾಜ್ಯ ಅಂತಂದ್ರ ಆಂಧ್ರನೂ ಹೋಗಿದ್ದೀರಿ, ಮಹಾರಾಷ್ಟ್ರನೂ ಹೋಗಿದ್ದೀರಿ, ನಮ್ಮ ಕರ್ನಾಟಕ 3 ರಾಜ್ಯದೊಳಗ ಸೋಲಾಪುರ ಜಿಲ್ಲಾ, ಇತ್ತಾಗ ಧಾರವಾಡ, ಹುಬ್ಳಿ, ಆಂಧ್ರದಾಗ ದೂರ ತಕ ಹೋಗಿವಿ. ಬೆಂಗಳೂರು ಮೈಸೂರು ಆಡಿವಿ. ಮುಂದ ಶ್ರೀಶೈಲ ಮಠನ ಹೋಗಿವಿ. ಶ್ರೀಶೈಲ ಮಠನೂ ಹೋಗಿದ್ದೀರಿ. ಇತ್ತಾಗ ಚಿಕ್ಕೋಡಿ, ಬೆಳಗಾವ್ ಜಿಲ್ಲಾದಾಗ ಆಡಿವಿ. ಕೊಲ್ಲಾಪುರ ಜಿಲ್ಲಾ ಆಡಿವಿ. ಎಲ್ಲ ಕಡೆ ಈ ಕಡೆ ದಾವಣಗೆರೆ ಆಡಿವ್ರಿ. ದಾವಣಗೆರೆ, ದೇವದುರ್ಗ ಇವೆಲ್ಲ ಯೂನಿಟ್ ಎಲ್ಲ ಆಡಿವ್ರಿ. ಓಹೋ, ಅಲ್ರಿ ಒಂದು ನಾಟಕ ನೀವು ಬುಕ್ಕಿಂಗ್ ಮಾಡ್ಕೋತೀರಿ, ಇಂಥ ಡೇಟಿಗೆ ಐತೆ ಅವ್ರು ಹೇಳ್ತಾರ, ನಾಟಕ ಬುಕ್ ಮಾಡ್ಕೋತೀರಿ, ನಾಟಕ ಹಿಡ್ಕೋತೀರಿ. ಅವತ್ತು ಸಂಜೆಗೆ ಹೋಗಿ ನೀವು ನಾಟಕ ಪ್ರದರ್ಶನ ಮಾಡುವಂಥ ದಿನ ಬೆಳಗಿನ ಜಾವ ನಿಮ್ಮ ಈ ಟೀಮ್ ಏನು ಮಾಡ್ಕೊಂಡಿರಲ್ಲ, ಈ ಪಾತ್ರಧಾರಿ ಟೀಮ್, ಈ ಟೀಮಿನಲ್ಲಿ ಯಾರಿಗಾದ್ರೂ ನನಗೆ ಇವತ್ತು ಆರಾಮಿಲ್ಲ, ಸ್ವಲ್ಪ ನನಗೆ ಪಾತ್ರ ಮಾಡುವಂಥ ಆಸಕ್ತಿ ಇಲ್ಲ, ಇವತ್ತು ನನಗೆ ಬರೋದು ಆಗೋದಿಲ್ಲ ಅನ್ನೋ ಸಂದರ್ಭದಾಗ ಏನು ಮಾಡ್ತೀರಿ? ಆ ಟೈಮದೊಳಗ ಆ ಕಲೆ ಒಳಗ ಯಾರು ನಿರ್ದಿಷ್ಟವಾಗಿ ಅದನ್ನ ಅವತ್ತನ ವಹಿಸ್ಕೊಂಡು ಹೋಗುವಂತ ಶಕ್ತಿ ಉಳ್ಳವರು ಕಲಾವಿದರು ಅದಾರ.
ಅಂದ್ರೆ ಬೆಳಿಗ್ಗೆ ಅವ್ರು ಬುಕ್ಕ ಕೊಟ್ರಿ ಅಂದ್ರ ಅವ್ರಿಗೆ ಏನಾಯ್ತ್ರಿ, ಅವ್ರಿಗೆ ಎಷ್ಟ ಪೇಮೆಂಟ್ ಹೇಳಿ ಅವ್ರು ಆ ಪೇಮೆಂಟ್ ಅವತ್ತ ನಾವು ಹಿಡ್ಕೊಂಡ್ ಬರ್ಲೇಬೇಕ. ಒಟ್ಟ ಅವ್ರಿಗೆ ಅವತ್ತು ಬೆಳಗಿನ ಜಾವ ಬುಕ್ಕ ಕೊಟ್ರೆ ಸಾಯಂಕಾಲ ಪರ್ಫೆಕ್ಟ್ ಆ ಪಾತ್ರ ಮಾಡುವಂತ ಕಲಾವಿದರು ಅದ. ಬಟ್ ಇಂಥ ನಿಮ್ಗ ಸ್ವಲ್ಪ ಪಾತ್ರ ಮಾಡುವಂತವ್ರಿಗೆ ಏನಾದ್ರು ಅವಘಡ ಆದ್ರ ಬಟ್ ಅಂಥವ್ರು ಎಮರ್ಜೆನ್ಸಿಗೆ ನೀವು ಕರೆಸ್ಕೊಂಡು ಆ ನಾಟಕವನ್ನ ಪರಿಪೂರ್ಣವಾಗಿ ಪ್ರದರ್ಶನ ಮಾಡಿ ಬರ್ತೀರಿ ಅಂದಂಗಾಯ್ತು. ಅಂತ ಟ್ಯಾಲೆಂಟ್ ಇದ್ದ ಕಲಾವಿದರು ಸಾಕಷ್ಟು ಮಂದಿ ಇದ್ದಾರೆ. ಬಟ್ ಅಂತ ಕಲಾವಿದರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇಟ್ಕೊಂಡ್ರಿ ಅಲ್ರಿ. ಈಗ ನಾವು ಗ್ರಾಮೀಣ ಪ್ರದೇಶದಾಗ ಒಂದು ನಾಟಕ ಪ್ರದರ್ಶನ ಮಾಡ್ಬೇಕಾದ್ರೆ ತಿಂಗಳು 2 ತಿಂಗಳು 1.5 ತಿಂಗಳು ತಾಲೀಮ್ ಮಾಡ್ತೀವಿ, ಪ್ರಾಕ್ಟೀಸ್ ಮಾಡ್ತೀವಿ, ಮಾಸ್ತರ್ ಕರೆಸ್ತೀವಿ. ನಾಟಕ ಪ್ರದರ್ಶನ ಮಾಡುವಂಥ ದಿನ ಏನೈತಲ್ಲ ಅವತ್ತಿನ ದಿನ ರಾತ್ರಿ ಕಥಾ ಸಂಚಾಲಕರು ಅಂತೇಳಿ ಮತ್ತೆ 4 ಮಂದಿ ಅಥವಾ 2 ಹುಡುಗರು ನಾವು ಆ ಕಡೆ ಈ ಕಡೆ ಸ್ಟೇಜನ ಎಡಗಡೆ ಮತ್ತು ಬಲಗಡೆ ನಿಂದಿರಿಸಿ ನಮ್ಮ ಕಥೆಯನ್ನ ಎತ್ತಿ ಕೊಡಲಿಕ್ಕೆ ಸಾಥ್ ಕೊಡ್ತಾರ, ಅವ್ರು ನಿಂದಿರಿಸ್ತೀವಿ ನಾವು. ಅದನ್ನಂತೂ ನಾವು ಇಟ್ಟಿಲ್ಲ. ಯಾಕಂತ ಕೇಳ್ರಿ, ಗ್ರಾಮೀಣ ಭಾಗದ ಒಳಗ ಅವರು ಅಮೇಚೂರ್ ನಾಟಕ ಅಂತಾರ ಅದಕ್ಕೆ. ಅವರು 1 ದಿವಸ ಭಾಳ 2 ದಿವಸ ಮಾಡೇ ಮುಕ್ತಾಯಗೊಳಿಸ್ತಾರ. ನಮ್ಮದು ಇದು ಕಂಪನಿ ಸರ್ವಿಸ್ದಾಗ ನಾವು ಹೋಗ್ಬೇಕಾದ್ರೆ ನಾವ್ ಆ ಕತಿ ಎತ್ತುವಂಗಿಲ್ಲ. ಪಾತ್ರಕ್ಕೆ ಸಂಬಂಧಪಟ್ಟಂಗ ಇವ್ರು ಯಾರು ಕತಿ ನಿಮ್ಗೆ ಎತ್ತಿ ಓದಿ ನೆನಪು ಮಾಡುವ ಹಾಗಿಲ್ಲ. ಇಲ್ಲ, ಆ ಬುಕ್ಕನ ನೀವು ಸ್ಟೇಜ್ ಒಳಗೆ ತರುವಂಗಿಲ್ಲ. ನಾವು ಕಂಪ್ನಿ ನಾಟಕದಾರ ನಾವು ಪ್ರೌಂಟ್ ಹಿಂದೆ ಹೇಳಕ್ ಹಚ್ಚಿದ್ವಿ ಅಂದ್ರೆ ನಮ್ಮ ಕಂಪ್ನಿದ ಉಳಿಯಂಗಿಲ್ರಿ, ಗೌರವ ಉಳಿಯೋದಿಲ್ಲ, ಡಿಮಾಂಡ್ ಬರೋದಿಲ್ಲ. ಮತ್ತೆ ನಾವು ಹಿಂದಿನ ಕಲೆ ಪೌರಾಣಿಕ ಸಂಪೂರ್ಣ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಏನ್ ಮಾಡ್ಕೊಂಡು ಬಂದಿವಲ್ಲ, ಇಲ್ಲಿವರೆಗೂ ಅದು ನಮಗೆ ಎಲ್ಲೂ ನಾವು ಅದನ್ನ ಇದನ್ನ ಕೊಚ್ಚ ಹೊಡಿಯೋಂಗೂ ಮಾಡಿಲ್ಲ. ಅತಿ ನಿರ್ದಿಷ್ಟವಾಗಿನೇ ನಡ್ಸ್ಕೊಂಡು ಬಂದೀವಿ. ಈಗ ಆಯ್ತು, ತಮ್ಮ ದೂರವಾಣಿ ಮುಖಾಂತರ ಸಂಪರ್ಕ ಮಾಡ್ತಾರ, ನಮ್ಗೆ ಇಂಥ ನಾಟಕ ಬೇಕ್ರಿ ಅಂತಾರ, ಅಂತ ನಾಟಕ ನೀವು ಒಪ್ಪಿಗೆ ಕೊಡ್ತೀರಿ. ಬಟ್ ಅದಕ್ಕೆ ಸಂಬಂಧಪಟ್ಟಷ್ಟು ಅದ್ರ ರೇಟು ನಮ್ಗೆ ಎಷ್ಟು ಆಕತಿ, ಎಷ್ಟು ರೇಟ್ ಕೊಡಬೇಕು ಅಂತ ನೀವು ಅಂತೀರಿ, ಎಷ್ಟು ಕೊಡ್ತೀವಿ ಅಂತ ಅವ್ರು ಅಂತಾರ. ಬಟ್ ಈಗ ರೇಟಿಂದ ನಾವು ಇದ್ರೊಳಗೆ ಪ್ರಸ್ತಾಪವನ್ನು ಮಾಡ್ಬೇಕಾತಂದ್ರೆ ಬಟ್ ಅದು ನಿಮ್ಗೆ ಹೋಗುವಂತ ಬರುವಂತ ದಾರಿ ಮೇಲೆ ಅವಲಂಬಿತವಾಗಿರ್ತತೋ ಹೇಗೆ? ಈಗೇನು ನಾವು ಎಷ್ಟು ರೊಟೇಷನ್ ಹೆಂಗಿರುತ್ತಂದ್ರೆ ಅದ್ರ ಮೇಲೆ ಮಾತಾಡ್ಕೋತೀರಿ. ಅದ್ರ ಮೇಲೆ ಇವತ್ತಿನ ನಾವು ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಸಂಕ್ಷಿಪ್ತವಾಗಿ ಒಂದು ನಾಟಕವನ್ನು ಪ್ರದರ್ಶನ ಮಾಡ್ಬೇಕಾದ್ರೆ ಮಿನಿಮಮ್ 70,000 ರೂಪಾಯಿ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಅದಕ್ಕೆ ಮಾಡ್ಬೇಕಾಗತಿ. ನಾಟಕವನ್ನು ನಾವು ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಪ್ರೇಕ್ಷಕರು ಯಾರು ಕರೆಸಿದ್ರಂದ್ರೆ ಮಿನಿಮಮ್ 50,000 ರೂಪಾಯಿಗಿಂತ ಮಿನಿಮಮ್ ಕಡಿಮೆ ಅಂದ್ರು 50,000 ಅಮೌಂಟ್ ರೇಟ್ ದಾಟದಂದಂಗ ಆಯ್ತು. ಅದ್ರ ಮೇಲ್ಗಡೆ 50 ಮುಂದಾರಿ ಅದ್ರ ಒಟ್ಟ ಹಂಗ ಪೇಮೆಂಟ್ ಜಾಸ್ತಿನ ರೀ. ವೀಕ್ಷಕರೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ. ತಮ್ಮೂರಿನಲ್ಲಿ ಯಾವುದೇ ಜಾತ್ರಾ ಕಾರ್ಯಕ್ರಮಗಳಿದ್ರೂ ಕೂಡ ಇಂಥ ಕಲಾವಿದರನ್ನ ತಾವು ಕರೆಸ್ರಿ. ಸಿನಿಮಾ ಹಾಗೂ ಸೀರಿಯಲ್ ಜಗತ್ತಿನಲ್ಲಿ ಕೂಡ ಮೂಲ ರಂಗಭೂಮಿ ಕಲೆ ಅನ್ನೋದು ಇದೇನೈತಲ್ಲ, ಇದು ಮೂಲ ಮೊದಲೇಕ್ಕಿಂತ ಬಂದದ್ದು, ತಲೆಮಾರುಗಳಿಂದ ಬಂದಂಥದ್ದು. ಇಂಥ ಕಲೆಯನ್ನು ಇವರು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿನ ದಿವಸ ಉಳಿಸಿಕೊಂಡು ಬೆಳೆಸಿಕೊಂಡು ಆ ಪ್ರದರ್ಶನವನ್ನು ಮಾಡುತ್ತಾ ಆ ಹಿಂದಿನ ರಂಗಭೂಮಿಯ ಕಲೆಯನ್ನು ನಮ್ಮೆಲ್ಲರಿಗೆ ಪ್ರದರ್ಶನ ಮಾಡಿ ಅದರ ನೆನಪನ್ನು ಇವತ್ತಿನ ದಿವಸ ನಮ್ಮ ಮನಮುಟ್ಟುವಂತೆ ತಂದು ಕೊಡ್ತಾ ಇದ್ದಾರೆ. ಅಂದರೆ ಇಂಥ ಕಲಾವಿದರಿಗೆ ನಾವು ಸೆಲ್ಯೂಟ್ ಹೊಡೆಯಲೇಬೇಕು. ತಮ್ಮೂರಿಗೆ ಏನಾದರೂ ನಾಟಕ ಬೇಕಾಗಿತ್ತಂದ್ರೆ ಅಜ್ಜಾರ್ನ ಸಂಪರ್ಕ ಮಾಡಿರಿ. ನಮ್ಮ ವಿಡಿಯೋದ ಕೊನೆಯ ಭಾಗದಲ್ಲಿ ಇವರ ಕಾಂಟ್ಯಾಕ್ಟ್ ನಂಬರನ್ನು ಶೋ ಮಾಡ್ತಾ ಇದ್ದೀನಿ. ಆ ನಂಬರಿಗೆ ದೂರವಾಣಿ ಮುಖಾಂತರ ಅಜ್ಜಾರಿಗೆ ಸಂಪರ್ಕ ಮಾಡಿ ತಮ್ಮೂರಿಗೆ ಒಮ್ಮೆ ಕರೆಸಿಕೊಡ್ರಿ, ನಾಟಕವನ್ನು ನೋಡ್ರಿ. ಉತ್ತರ ಕರ್ನಾಟಕದ ಕಲಾವಿದರಿಗೆ ತಾವೆಲ್ಲರೂ ಪ್ರೋತ್ಸಾಹ ಮಾಡಿರಿ ಅನ್ನುವಂಥ ವಿಷಯವನ್ನು ತಮ್ಮ ಮುಂದೆ ಇಟ್ಟು ಗುರುಗಳ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ. ಮತ್ತೊಮ್ಮೆ ತಮಗೆ ನಮಸ್ಕಾರ. ನಮಸ್ಕಾರ ಅನ್ನವರ, ಮತ್ತೊಮ್ಮೆ ತಮಗೆ ನಮಸ್ಕಾರ. ನಮಸ್ಕಾರ. ತಮ್ಮ ನಾಟಕ ಎತ್ತರ ಮಟ್ಟಕ್ಕೆ ಬೆಳೀಲಿ. ಇನ್ನೂ ಹೆಚ್ಚೆಚ್ಚಿನ ಹೊಸ ಕಥೆಗಳನ್ನ ಜನರ ಮನಮುಟ್ಟುವಂತೆ ನೀವು ಪ್ರದರ್ಶನ ಮಾಡ್ರಿ ಅನ್ನುವಂಥ ಮಾತನ್ನ ಹೇಳುತ್ತಾ ನನ್ನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ವೀಕ್ಷಕರೇ, ಇನ್ನೂ ಹೆಚ್ಚಿನ ಇಂಥ ವಿಡಿಯೋಗಳನ್ನು ತಾವು ನೋಡ್ಬೇಕಾದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಅನ್ನುತ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರ. ಶ್ರೀ ಗುರು ಫಕೀರೇಶ್ವರ ನಾಟ್ಯ ಸಂಘ ಎಂಡಿಗೇರಿ, ತಾಲೂಕು ಬದಾಮಿ, ಜಿಲ್ಲೆ ಬಾಗಲಕೋಟೆ. ಮಾಲಕರು ಬಸಯ್ಯ ತೀರ್ಥಯ್ಯ ಮಠಪತಿ, ಸಾಕಿನ್ ಎಂಡಿಗೇರಿ.